ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ ನಾಯಿಗಳ ದಂಡು ಅವ್ರ ಮೇಲೆ ದಾಳಿ ಮಾಡಿದೆ. ದಾಳಿಯಿಂದ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ, ವೃದ್ಧರ ಮೇಲೆ, ವಯಸ್ಸಾದವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಗಂಭೀರವಾಗಿ ತಗೊಬೇಕು ಅಂತ ಹೇಳಿ ನಾನು ಮಾನ್ಯ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ ಅವರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ ವಾರ್ಡ್ ನಂಬರ್ 29ರ ಮರಳೂರು ಜನತಾ ಕಾಲೋನಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಕಣ್ಮುಚ್ಚಿ ಕುಳಿತ ಮಹಾನಗರ ಪಾಲಿಕೆ. ಹೌದು ವೀಕ್ಷಕರೇ, ಮರಳೂರು ಜನತಾ ಕಾಲೋನಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ದಿನಾಂಕ 28/2/2026 ರಾತ್ರಿ 8:30 ಸಮಯದಲ್ಲಿ 3 ಮಕ್ಕಳು ತಮ್ಮ ಸಂಬಂಧಿಕರ ಮನೆಗೆ ಹೋಗುವಾಗ ಬೀದಿ ನಾಯಿಗಳ ಗುಂಪು ದಾಳಿ ಮಾಡಿದ್ದು ಅಫ್ರೀನ್ ಎಂಬ 14 ವರ್ಷದ ಬಾಲಕ ಮತ್ತು 5 ವರ್ಷದ ಅರ್ಷಾದ್ ಎಂಬ ಮಗುವಿನ ಎಡಕಾಲಿಗೆ ಕಚ್ಚಿ ರಕ್ತ ಗಾಯ ಮಾಡಿರುತ್ತವೆ. ಮಕ್ಕಳ ಎಡಕಾಲಿಗೆ ದಾಳಿ ಮಾಡಿ ಗಂಭೀರವಾದ ಗಾಯಗಳಾಗಿದೆ. ಕೂಡಲೇ ಮಕ್ಕಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಮರಳೂರು ದಿನ್ನೆಯಲ್ಲಿ ಸ್ಥಳೀಯರು ಮತ್ತು ಮಕ್ಕಳು ಭಯಭೀತರಾಗಿ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನು ಬಹುಗಂಭೀರವಾಗಿ ಪರಿಗಣಿಸಿ ಈ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಬೇಕೆಂದು ಸ್ಥಳೀಯರು ತಮ್ಮ ಅಳವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಕಲ್ಪತರು ನ್ಯೂಸ್. ನನ್ನ ಹೆಸರು ಆಫ್ರೀನ್. ನಾನು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ವಿ. ನಾನು, ನಮ್ಮ ಅಕ್ಕ, ನನ್ನ ತಮ್ಮ. ಅದು ನಾಯಿ ಬಂದು ಕಚ್ಚಿಬಿತ್ತು. 3-4 ನಾಯಿ ಬಂದು ಕಚ್ಚಿಬಿತ್ತು. ಎಲ್ಲಿ ಕಚ್ಚಿದ್ದು? ನಮ್ಮ ಆಂಟಿ ಮನೆ ಹತ್ರ 13ನೇ ಕ್ರಾಸ್ ಕಾಲಿಗೆ ಕಚ್ಚಿಬಿತ್ತು. ನಾನು ಗಾಡಿದಲ್ಲಿ ಹೋಗ್ತಿದ್ದೆ. ನನ್ನ ತಂಗಿಗೂ ನನ್ನ ತಮ್ಮಂಗೆ ಕುತ್ಕೊಂಡು ನಾಯಿ ಎಲ್ಲ ಬಂದು ಕಚ್ಚಿಬಿಟ್ಟು. 13ನೇ ಕ್ರಾಸಿಗೆ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೆ. ಅಲ್ಲಿ ಎಷ್ಟೊತ್ತಿಗೆ? 8:15ಗೆ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 29ರ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ ಇವತ್ತು ಸಂಜೆ ಸುಮಾರು 8:30 ಗಂಟೆಯಲ್ಲಿ 3 ಜನ ಅಂದರೆ ಚಿಕ್ಕ ಮಗು ಸೇರಿ ಮನೆಯಿಂದ ತನ್ನ ಆಂಟಿ ಮನೆಗೆ ಹೋಗಬೇಕಾದ್ರೆ ನಾಯಿಗಳ ದಂಡು ಅವ್ರ ಮೇಲೆ ದಾಳಿ ಮಾಡಿದೆ. ದಾಳಿಯಿಂದ ಮಗುವಿನ ಎಡಗಾಲಿಗೆ ಗಂಭೀರವಾದಂತಹ ಗಾಯ ಆಗಿದೆ. ನಮ್ಮ ಬಡಾವಣೆಯಲ್ಲಿ ಈ ವಾರ್ಡಲ್ಲಿ ಅತಿ ಹೆಚ್ಚು ಬೀದಿ ನಾಯಿಗಳ ಹಾವಳಿ ಮಿತಿಮೀರಿದೆ. ನಾವು ಸಾಕಷ್ಟು ಪತ್ರಗಳನ್ನು ಕೂಡ ಮಾನ್ಯ ಆಯುಕ್ತರಿಗೆ ನಾವು ಕೂಡ ಬರೆದಿದ್ದೀವಿ. ಏನಂತ ಹೇಳಿದ್ರೆ, ಇವರು ಬರ್ತಾರೆ, ಒಂದು ಸರಿ ABC ಅಂತ ಹೇಳಿಬಿಟ್ಟು ಒಂದು ಸರಿ ಟೆಂಡರ್ ಮಾಡಿ ABC ಮಾಡ್ತಾರೆ. ಆ ನಂತರ ಅವ್ರು ಬರ್ತಾರೆ, ಸ್ವಲ್ಪ ABC ಮಾಡ್ತಾರೆ, ಇಟ್ಕೊಂಡು ಹೋಗ್ಬಿಟ್ಟು ABC ಮಾಡ್ತಾರೆ. ಆ ನಂತರ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲೇ ಡಂಪ್ ಮಾಡಿ ಇಲ್ಲೇ ಬಿಟ್ಟು ಹೋಗ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ, ಸಾಕಷ್ಟು ನಾಯಿಗಳು ತುಂಬ ಆಕ್ರೋಶವಾಗಿ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ, ವೃದ್ಧರ ಮೇಲೆ, ವಯಸ್ಸಾದವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ನಾನು ಹೇಳೋದಿಷ್ಟು, ಇದಕ್ಕೆ ಒಂದು ಪರ್ಯಾಯವಾದಂತಹ ಇದನ್ನು ತುಂಬ ಗಂಭೀರವಾಗಿ ಸರ್ಕಾರ ತುಂಬ ಗಂಭೀರವಾಗಿ ತಗೊಬೇಕು. ಈ ಬೀದಿ ನಾಯಿಗಳನ್ನು ನಿಯಂತ್ರಿಸೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಇದಕ್ಕೆ ಸಾಕಷ್ಟು ತಜ್ಞರಿದ್ದಾರೆ. ನೀವು ವೈದ್ಯರಿದ್ದಾರೆ, ತಜ್ಞರಿದ್ದಾರೆ. ಅವ್ರ ಕಡೆಯಿಂದ ಒಂದು ಸಲಹೆಗಳನ್ನ ತಗೊಳ್ಳಿ. ಆ ಸಲಹೆ ಮುಖಾಂತರ ಈ ಬೀದಿ ನಾಯಿಗಳ ಹಾವಳಿಗಳನ್ನು ಯಾವ ರೀತಿ ನೀವು ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ನಿಯಂತ್ರಿಸೋದಕ್ಕೆ ತುಂಬ ಗಂಭೀರವಾದಂತಹ ನೀವು ಆತ್ಮಾವಲೋಕನ ಮಾಡಬೇಕಾಗಿದೆ. ನಾನು ಸರ್ಕಾರಕ್ಕೆ ಮತ್ತು ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ, ನಮ್ಮ ಕಲ್ಪತರು ಸುದ್ದಿವಾಹಿನಿ ಆಗ್ರಹವನ್ನು ಮಾಡ್ತೇನೆ. ತಾವು ಕೂಡಲೇ ಇದರ ಬಗ್ಗೆ ಏನು ಈ ಮಗುಗೆ ಆಫ್ರೀನ್ ಅನ್ನೋ ಮಗುವ ಮೇಲೆ ಏನು ಬೀದಿ ನಾಯಿಗಳು ಏನು ದಾಳಿ ಮಾಡಿದೆ, ಆ ದಾಳಿಯಿಂದ ಆ ಮಗು ತತ್ತರಿಸೋಗಿದೆ. ಮಕ್ಕಳಿಗೆ ಶಾಲೆಗೆ ಕಳಿಸೋದಕ್ಕೆ ಪೋಷಕರು ಇವತ್ತು ಭಯಭೀತರಾಗಿದ್ದಾರೆ. ಅವ್ರು ತುಂಬ ಹೆದರ್ಕೊಂಡಿದ್ದಾರೆ. ಮಕ್ಕಳು ಆಟ ಆಡೋಕ್ಕಾಗ್ತಾ ಇಲ್ಲ ಬೀದಿ ನಾಯಿಗಳ ಹಾವಳಿಯಿಂದ. ನಾನು ದಯವಿಟ್ಟು ಇದನ್ನು ತುಂಬ ಗಂಭೀರವಾಗಿ ತಗೊಬೇಕು ಅಂತ ಹೇಳಿ ನಾನು ಮಾನ್ಯ ಆಯುಕ್ತರು ತುಮಕೂರು ಮಹಾನಗರ ಪಾಲಿಕೆ ಅವರಿಗೆ ವಿಶೇಷವಾಗಿ ಮನವಿಯನ್ನು ಮಾಡ್ತೇನೆ. ಇದರ ಬಗ್ಗೆ ವಿಶೇಷವಾದಂತಹ ಕ್ರಮವನ್ನು ವಹಿಸಬೇಕು ಕೂಡಲೇ. ಇಲ್ಲ ಅಂತ ಹೇಳಿದ್ರೆ ಬೀದಿ ನಾಯಿಗಳ ದಾಳಿಯಿಂದ ಸುಮಾರು ಜನ ಸಾವು ನೋವುಗಳಿಗೆ ತುತ್ತಾಗುವಂಥ ಪರಿಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದನ್ನು ನೀವು ತುಂಬ ಗಂಭೀರವಾಗಿ ತಗೊಬೇಕು. ನಿಮ್ಮ ಅಧಿಕಾರಿಗಳಿಗೂ ಕೂಡ ಅಷ್ಟೇ ನಾನು ಹೇಳೋದು, ನೀವು ಇದನ್ನು ತುಂಬ ಗಂಭೀರವಾಗಿ ಇದನ್ನು ಕಚೇರಿಯಲ್ಲಿ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನು ಸ್ವಲ್ಪ ಉನ್ನತ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿ ಇದನ್ನು ಮಾಡಬೇಕು ಅಂಥೇಳಿ ನಾನು ಈ ಸುದ್ದಿವಾಹಿನಿ ಮುಖಾಂತರ ಮಾನ್ಯ ಆಯುಕ್ತರಿಗೆ ವಿಶೇಷವಾಗಿ ಆಗ್ರಹವನ್ನು ಮಾಡ್ತೇನೆ. ಘಟನೆ ಎಲ್ಲಿ ನಡೆದಿರೋದು? ಈ ಘಟನೆ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮರಳೂರು ಜನತಾ ಕಾಲೋನಿ 13ನೇ ಕ್ರಾಸ್ನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ.